ಇನ್ನು ಮಂಡ್ಯ ಜಿಲ್ಲೆಯ ಸ್ಟೋರಿ ನೋಡೋಣ. ಮಂಡ್ಯದಲ್ಲಿ ಒಂದೇ ಕುಟುಂಬದ ಮೂವರು ಸಾವನ್ನಪ್ಪಿದ್ದಾರೆ. ಅದು ಅನುಮಾನಾಸ್ಪದ ರೀತಿಯಲ್ಲಿ. ತಂದೆ, ತಾಯಿ ಮತ್ತು ಮಗ, ಒಂದೇ ಕುಟುಂಬದ 3 ಜನ ಅನುಮಾನಾಸ್ಪದ ರೀತಿಯಲ್ಲಿ ಮೃತಪಟ್ಟಿರೋದು ಈಗ ಪೊಲೀಸರಿಗೆ ತನಿಖೆಯ ಜವಾಬ್ದಾರಿ ಇದೆ. ಆಕ್ಚುಯಲ್ ಆಗಿದ್ದೇನು ಅಂತ ಕಂಡುಹಿಡಿಬೇಕು. ಮಂಡ್ಯದ ನೆಹರು ನಗರದಲ್ಲಾಗಿರೋ ಘಟನೆ ಇದು. ಪ್ರಭಾಕರ್, ಜ್ಯೋತಿ ಮತ್ತು ಪುತ್ರ ಸಂತೋಷ್ 3 ಜನ ನಿಗೂಢವಾಗಿ ಸಾವನ್ನಪ್ಪಿದ್ದಾರೆ. ಲಾಸ್ಟ್ ನೈಟು ತಾಯಿ ಜ್ಯೋತಿ, ಪುತ್ರ ಸಂತೋಷ್ ಮನೆಯಲ್ಲಿ ಸಾವನ್ನಪ್ಪಿದ್ದಾರೆ. ಇವತ್ತು ಬಟ್ಟೆ ಅಂಗಡಿಲಿ ನೇಣು ಬಿಗಿದುಕೊಂಡು ತಂದೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಮನೆಯಲ್ಲಿ ತಾಯಿ ಮಗ ಹೇಗೆ ಸಾವನ್ನಪ್ಪಿದ್ದಾರೆ ಅನ್ನೋದು ಗೊತ್ತಾಗಬೇಕು. ತನಿಖೆ ಆಗ್ತಾ ಇದೆ. 1 ತಿಂಗಳ ಹಿಂದೆ ಮಗನಿಗೆ ಮದುವೆ ಕೂಡ ಮಾಡಿದ್ರಂತೆ ದಂಪತಿ. ಸ್ಥಳಕ್ಕೆ ಮಂಡ್ಯ ಪೂರ್ವ ಠಾಣೆ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ಮಾಡಲಾಗ್ತಾ ಇದೆ. ಕೌಟುಂಬಿಕ ಕಲಹನ ಅಥವಾ ಆರ್ಥಿಕ ಸಂಕಷ್ಟ ಏನಾದರೂ ಎದುರಾಗಿತ್ತಾ ಗೊತ್ತಿಲ್ಲ. ಮನೆಯಲ್ಲಿ ಪುತ್ರ ಮತ್ತು ತಾಯಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಅಂದರೆ ಸಾವನ್ನಪ್ಪಿದ್ದಾರೆ. ತಮ್ಮ ಅಂಗಡಿಲಿ, ತಾವು ಕೆಲಸ ಮಾಡುವಂಥ ಅಂಗಡಿಲಿ ತಂದೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಇನ್ನಷ್ಟು ನಮ್ಮ ಪ್ರತಿನಿಧಿ ಪ್ರವೀಣ್ ಫೋನ್ ಸಂಪರ್ಕದಲ್ಲಿ. ಪ್ರವೀಣ್, ಮನೆಯಲ್ಲಿ ತಾಯಿ ಮತ್ತು ಮಗ, ಮತ್ತೊಂದು ಕಡೆ ತಂದೆ ಬಂದು ಅಂಗಡಿಲಿ ಆತ್ಮಹತ್ಯೆ ಮಾಡ್ಕೊಂಡಿರೋದು, ಕೌಟುಂಬಿಕ ಕಲಹನ ಅಥವಾ ಆರ್ಥಿಕ ಸಂಕಷ್ಟ ಏನಾದರೂ ಎದುರಾಗಿತ್ತಾ? ಪ್ರಾಥಮಿಕ ಹಂತದ ತನಿಖೆಯಲ್ಲಿ ಏನು ಗೊತ್ತಾಗಿದೆ? ಶರತ್, ಈಗ ಇನ್ನೂ ಕೂಡ ಬಲಮೂಲಗಳ ಪ್ರಕಾರ ಮಾಹಿತಿ ಏನು ಲಭ್ಯವಾಗಿಲ್ಲ. ಏನಂದ್ರೆ ಸಾವನ್ನಪ್ಪಿರುವ ವಿಚಾರವಾಗಷ್ಟೇ ಈಗ ವಿಚಾರ ಗೊತ್ತಿರೋದು. ಒಂದೇ ಕುಟುಂಬದ 3 ಸಾವನ್ನಪ್ಪಿರುವಂತದ್ದು. ಅದರಲ್ಲೂ ಕೂಡ ತಂದೆ ಹೆಸರು ಪ್ರಭಾಕರ್ ಅಂತ ಹೇಳಿ, ತಾಯಿ ಹೆಸರು ಜ್ಯೋತಿ, ಮಗ ಸಂತೋಷ್ ಅಂತ ಹೇಳಿ. ತಾಯಿ ಮತ್ತೆ ಮಗ ಇಬ್ರು ಕೂಡ ಒಂದೇ ರೂಮ್ ನಲ್ಲಿ ಸಾವನ್ನಪ್ಪಿದ್ರೆ, ಏನು ಪ್ರಭಾಕರ್ ಅವರು ಅವರ ವ್ಯಾಪಾರದ ಅಂಗಡಿ, ಏನೋ ಬಟ್ಟೆ ಅಂಗಡಿ ಏನಿತ್ತು, ಬಟ್ಟೆ ಅಂಗಡಿಯಲ್ಲಿ ನೇಣು ಬಿಗಿದು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಒಂದು ಈಗ ನಮಗೆ ಸಿಕ್ಕಿರುವ ಮಾಹಿತಿ ಪ್ರಕಾರ ಏನು ಡೆತ್ ನೋಟ್ ಅನ್ನು ಕೂಡ ಬರೆದಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಆದರೆ ಡೆತ್ ನೋಟ್ ಇನ್ನೂ ಕೂಡ ಪೊಲೀಸ್ ತನಿಖೆ ಇರೋದ್ರಿಂದ ಅದನ್ನ ಯಾವುದನ್ನು ಕೂಡ ಕೊಟ್ಟಿಲ್ಲ. ಒಟ್ಟು ಇವರಿಗೆ ಪ್ರಭಾಕರ್ ಅವರವರಿಗೆ 2 ಮಕ್ಕಳು, ಒಬ್ಬರು ಹೆಣ್ಣು ಮಗಳು ಹಾಗೂ ಮತ್ತೆ ಸಂತೋಷ್ ಅನ್ನೋನು. ಹೆಣ್ಮಗಳು ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಿದ್ಲು ಅಂತ ಹೇಳಿ ತಿಳಿ ಬಂದಿದೆ. ಪ್ರಭಾಕರ್ಗೂ ಕೂಡ ಏನು ಮದುವೆ ಆಗಿತ್ತು, ಈಗಷ್ಟೇ ಮದುವೆ ಆಗಿತ್ತು. ಅವರು ಸಂತೋಷ್ ಅವ್ರಿಗೆ ಮದುವೆ ಆಗಿತ್ತು. ಅವರು ಕೂಡ ಇವರ ಜೊತೆಲೆ ವಾಸವಿದ್ರು ಅನ್ನೋ ಒಂದು ಮಾಹಿತಿ ಲಭ್ಯವಾಗಿರೋದು. ಆದ್ರೆ ಈಗ ಸದ್ಯಕ್ಕೆ ಪ್ರಾಥಮಿಕವಾಗಿ ಇದೊಂದು ಅನುಮಾನಾಸ್ಪದ ಸಾವು ಅಂತೇಳಿ ಕಂಡು ಬರ್ತಾ ಇದ್ದು. ಮಂಡ್ಯದ ನೆಹರು ನಗರದಲ್ಲಿ ಈ ಒಂದು ಘಟನೆ ನಡೆದಿದೆ. ಪೊಲೀಸ್ನವರು ಸ್ಥಳಕ್ಕೆ ಬಂದು ಏನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕುವ ಒಂದು ಪ್ರಯತ್ನವನ್ನು ಮಾಡ್ತಾ ಇರುವಂತದ್ದು. ಏನು ಸಂತೋಷ್ನ ಹೆಂಡತಿ ಏನಿದ್ದಾರೆ ಅವರನ್ನು ಕೂಡ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವರು ಕೂಡ ಅವರು ಸಾವನ್ನಪ್ಪಿದ ಸಂದರ್ಭದಲ್ಲಿ ಅದೇ ಮನೆಯಲ್ಲಿ ಇದ್ರು ಅನ್ನೋ ಒಂದು ಮಾಹಿತಿ ಲಭ್ಯ ಇರುವಂತದ್ದು. ಇನ್ನು ಹೆಚ್ಚಿನ ಮಾಹಿತಿಯನ್ನ ಪೊಲೀಸ್ನವರೇ ಈಗ ಕೊಡ್ಬೇಕಾಗಿದೆ. ಎಸ್, ಥ್ಯಾಂಕ್ ಯು ಪ್ರವೀಣ್ ಡೀಟೇಲ್ಸ್ಗಾಗಿ.